ವಿಧಾನಸಭೆ ಕಲಾಪಕ್ಕೆ ಸಚಿವರು ಗೈರಾಗಿದ್ದಕ್ಕೆ ವಿಪಕ್ಷ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಸಚಿವರಿಗೆ ಯಾವುದೇ ಜವಾಬ್ದಾರಿ ಇಲ್ಲ ಅಂತ ಹೇಳಿ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಆಡಳಿತ ಪಕ್ಷಕ್ಕೆ ಏನು ಕಷ್ಟ ಅಂತ ಹೇಳಿ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಸಚಿವರ ಗೈರಿಗೆ ಪ್ರತಿಭಟಿಸಿ ಸದನದಿಂದ ಹೊರ ನಡೆದಿದ್ದಾರೆ ಬಿಜೆಪಿ ಶಾಸಕರು. ಒಬ್ಬ ಮಂತ್ರಿ ಯಾರು ರೂಲಿಂಗ್ ಪಾರ್ಟಿ ಅವರು ಅಧಿವೇಶನ ನಡೆಸಬೇಕಾದ್ರೆ ಫಸ್ಟ್ ಅವರು ಸರಿಯಾಗಿ ನಡ್ಕೊಬೇಕು, ಮಾಡಲ್ ಆಗಬೇಕು. ಆಡಳಿತ ಪಕ್ಷ ಮಾಡಲ್ ಆಗಬೇಕು. ಇವತ್ತು ಯಾವ ಮಾಡಲ್ ಆಗಿದ್ದಾರೆ ನೋಡಿ. ಒಬ್ಬ ಮಂತ್ರಿಗಳು ಇಲ್ಲೇ ಇಲ್ಲ. ಒಂದು ಫ್ರಂಟ್ ಬೆಂಚ್ ಪೂರ್ತಿ ಖಾಲಿ. ಯಾರು ಈಗ ಮುಖ್ಯಮಂತ್ರಿಗಳು ರಿಪ್ಲೈ ಮಾಡ್ತೀನಿ ಅಂತಾರೆ. ಏನ್ ಅರ್ಥ ಹಿಂಗ್ ನಡ್ಕೊಂಡು? 10 ಗಂಟೆಗೆ ಹೇಳಿದ್ರೆ ನಾವು 9:15ಗೆ ಬಂದು ಕೂತಿದ್ದೀರಿ ನಾವೆಲ್ಲ. ದಯವಿಟ್ಟು ಬುದ್ಧಿ ಕಲೀಲಿ ಅವ್ರಿಗೆ. ಒಂದ್ಸರಿ ಬುದ್ಧಿ ಕಲಿಸಿ ನೋಡಿ. ಬೇರೆ ಮಾತಾಡಿ ಅವ್ರು ಬುದ್ಧಿ ಕಲಿಯಲ್ಲ. ನೀವು 10 ನಿಮಿಷ ಮುಂದೆ ಹಾಕಿ ಬುದ್ಧಿ ಕಲೀಲಿಲ್ಲ ಅಂದ್ರೆ ಕೇಳಿ. ದಯವಿಟ್ಟು ಮುಂದೆ ಹಾಕಿ ದಯವಿಟ್ಟು. ಈಗ ಕೂತ್ಕೊಳ್ಳಿ ಅಧ್ಯಕ್ಷ. ಹೋಮ್ ಮಿನಿಸ್ಟರ್ ಆಮೇಲೆ ಲಾ ಮಿನಿಸ್ಟರ್ ಇಬ್ರು ಕೌನ್ಸಿಲ್ ಎರಡು ಕ್ವಶನ್ ಮುಗಿಸ್ಕೊಂಡ್ ಬರ್ತಾರೆ ನೋಡಿ. ಬಂದಿದ್ದಾರೆ, ಸ್ಟಾರ್ಟ್ ಮಾಡಿ. 3 ಜನ ಅಧ್ಯಕ್ಷರೇ ಓದಿ, ಯಾರ್ಯಾರು ಇರ್ಬೇಕು ಓದಿ, ಹೆಸರು ಓದಿ ದಯವಿಟ್ಟು. ಹೆಸರು ಓದಿ, ಯಾರ್ಯಾರು ಇರ್ಬೇಕು ದಯವಿಟ್ಟು. ಈ ಸದನದಲ್ಲಿ ಯಾರ್ಯಾರು ಇರ್ಬೇಕು ಹೆಸರು ಐತೆ ನಿಮ್ಮ ಹತ್ರ, ದಯವಿಟ್ಟು ಓದಿ ಪ್ಲೀಸ್. ದಯವಿಟ್ಟು ಓದಿ ನೋಡ್ರಿ. ಸಭಾಧ್ಯಕ್ಷ ವಿಧಾನ ಪರಿಷತ್ ಬಿಟ್ಬಿಡಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ತರ ಆಡಳಿತ ಪಕ್ಷದ ನಡವಳಿಕೆಗಿಂದ ನಾವು ಬೇಸತ್ತು. ಒಂದು ಸದನ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ನಾವು ಖರ್ಚು ಮಾಡ್ತೀವಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀವಿ. ನೀವು ತಿಂಡಿ ಬೇರೆ ಅರೇಂಜ್ ಮಾಡಿದೀರಾ, ತಿಂಡಿ ಊಟ ಎಲ್ಲ ಅರೇಂಜ್ ಮಾಡಿದ್ರು. ಇವ್ರಿಗೇನ್ ದಾಡಿ ಆಗಿದೆ? ಏನ್ ದಾಡಿ ಆಗಿದೆ ಇವ್ರಿಗೆ? ದಯವಿಟ್ಟು ಈ ತರದ ಬೇಜವಾಬ್ದಾರಿ ಹೇಳಿಕೆಯನ್ನ ನಾವು ಬಳಸಿ ನಾವು ಪ್ರತಿಭಟನೆ ಮಾಡಿ ಹೊರಗಡೆ ಹೋಗ್ತಾ ಇದ್ದೀವಿ. ನಿಮ್ ಬಗ್ಗೆ ಅನುಕಂಪದಿಂದ ನಾವು ವಾಕೌಟ್ ಮಾಡ್ತಾ ಇದ್ದೀವಿ. SC/ST ಹಗರಣದ ಬಗ್ಗೆ ಲಘುವಾಗಿ ತಗೊಂಡಿದೆ ನೋಡಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ತರ ಆಡಳಿತ ಪಕ್ಷದ